ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ನಾವು ಎದ್ದು ನಮ್ಮೂರು ಜಾತ್ರೆಗೆ ಹೋಗಿದ್ವಿ. ನಮ್ಮೂರು ಜಾತ್ರೆ ಬಂದು ಹೊಸೂರು ಹತ್ರ ಇರುವಂಥ ಗೋಪಸಂದ್ರದಲ್ಲಿ ಜಾತ್ರೆ ನಡೀತಾ ಇತ್ತು. ಸೊ ಇದು ನಮ್ಮ ತಾಯಿಯವ್ರ ಮನೆ ದೇವರಾಗಿರುತ್ತೆ. ಸೊ ಹಂಗಾಗಿ ನಾವು ಅಲ್ಲೋದ್ವಿ. ಅಲ್ಲಿ ದೇವ್ರು ಬಂದು ನಮ್ಮದು ಗೋವಿಂದ ವೆಂಕಟೇಶ್ವರ ಸ್ವಾಮಿ ಗೋವಿಂದ. ಸೊ ನೋಡಿ ಜಾತ್ರೆಗೆ ಹೋಗ್ತಾಯಿದ್ವಿ. ಜಾತ್ರೆಗೆ ಹೋಗ್ಬೇಕಾದ್ರೆ ಫುಲ್ಲು ರೋಡ್ ಉದ್ದಕ್ಕೂ ಜನ ಇದ್ದಾರೆ. ಫುಲ್ಲು ಜಾತ್ರೆ ಫುಲ್ಲು ಕ್ರೌಡ್ ಇದೆ. ಈಗ ನೋಡಿ ತೇರು ಕಾಣಿಸ್ಲಿಲ್ಲ ಅಂತ ನೋಡಿದ್ರೆ ತೇರು ಇಲ್ಲೇ ಕಾಣ್ತಾ ಇದೆ. ಇದಾದ ನಂತರ ನೋಡಿ ನಾನು ನಮ್ಮಮ್ಮ ಎಲ್ಲ ಹಿಂದೆಗಡೆ ನಮ್ಮ ರಿಲೇಟಿವ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದೀವಿ. ಅದೇ ಗ್ಯಾಪಲ್ಲಿ ನನ್ನ ತಂಗಿ ಬೇರೆ ಸಿಕ್ಕಿದ್ಲು, ಶ್ವೇತಾ ಅಂತ. ಅವಳು ಮಾತಾಡಿಸ್ಕೊಂಡು ಹಂಗೆ ನನ್ನ ಎಲ್ಲ ಕಸಿನ್ಸು ನನ್ನ ಸಿಸ್ಟರ್ಸ್ ಎಲ್ಲ ಇದ್ದರು. ಸೊ ಅವರು ದೇವ್ರಿಗೆ ಹರಿಸ್ಕೊಂಡಿದ್ರು, ಅನ್ನದಾನ ಮಾಡ್ತೀವಿ ಅಂತ ಹೇಳಿ. ಆ ಕೆಲಸನೂ ಅವತ್ತು ಮಾಡಿದ್ರು ಅವರು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ಪ್ರಸಾದ ಸಿಕ್ತು, ಪುಳಿಯೋಗರೆ ಮೊಸರನ್ನ ತಿಂದ್ವಿ. ಅದಾದಮೇಲೆ ನನ್ನ ದೊಡ್ಡ ಮಗ ಬಂದು ಬಾಳೆಹಣ್ಣು ಅರ್ಕೆ ಮಾಡ್ತಾರಲ್ವ, ಅದು ತೇರ್ಗೆ ಹೊಡೆಯೋದನ್ನ ಮಾಡ್ದೆ. ನನ್ನ ಚಿಕ್ಕ ಮಗ ನೋಡಿದ್ರೆ ಇಲ್ಲಿ RCB ಫ್ಯಾನ್ ಆಗಿರೋದ್ರಿಂದ ಅವನು RCB ಅಂತಲೇ ಬರೆದು ಈ ಸಲ ಕಪ್ ನಮ್ಮದೇ ಅಂತೇಳಿ ತೇರಿಗೆ ಬಾಳೆಹಣ್ಣ ಹೊಡೆದ. ಈ ಸಲ ಕಪ್ ನಮ್ಮದೇ ಸಿಗಲಿ ಅಂತೇಳಿ. ನೆಕ್ಸ್ಟು ಅಲ್ಲಿಂದ ನಾವು ಹಿಂಗೆ ತೇರನ್ನೆಲ್ಲ ನೋಡಿಕೊಂಡು, ಯಾಕಂದರೆ ಇದು ಫಸ್ಟ್ ಟೈಮ್ ನಮ್ಮದು ತೇರು ಇಷ್ಟು ದೊಡ್ಡದಾಗಿ ಮಾಡಿರೋವಂಥದ್ದು, ಫಸ್ಟು ಹೊಸ ತೇರಿದು. ಸೊ ತುಂಬ ಚೆನ್ನಾಗಿ ಅನಿಸ್ತು. ನಾವು ಸಣ್ಣ ಪುಟ್ಟ ರೀಲ್ಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇವಾಗ ನೋಡಿ ನಾನು ಬಾಳೆಹಣ್ಣು ಎಸಿತಿದ್ದೀನಿ ದೇವ್ರ ಮೇಲೆ. ಅದು ದೇವ್ರ ಹತ್ರನೂ ಹೋಗೋ ಚಾನ್ಸೇ ಇಲ್ಲ, ಅಷ್ಟು ದೂರ ಎಸ್ತಿದ್ದೀನಿ. ನೆಕ್ಸ್ಟು ನನ್ನ ಇನ್ನೊಬ್ಬ ಮಗ ತರುಣ್ ಅಂತ, ಅವ್ನು ನೋಡಿ ಅವನು ದೊಡ್ಡ ಫೈಟ್ ಮಾಸ್ಟರು, ಅವನು ಎಸ್ತಿದ್ದಾನೆ. ಅವನು ಎಸ್ತಿದ್ದು ಸಹ ದೇವ್ರ ಹತ್ರನೂ ರೀಚ್ ಆಯಿತು, ಓಕೆ. ಬಟ್ ತೇರಿಂದ ಆಚೆ ಹೋಗೋದು ಪದ್ಧತಿ. ನನ್ನ ದೊಡ್ಡ ಮಗ ನೋಡಿ ಈಗ ತೇರ ಹತ್ರ ಎಸ್ತಾ ಅವನು ಎಕ್ಸಾಕ್ಟ್ ಆಗೋಯ್ತು. ನೆಕ್ಸ್ಟ್ ಇದಾದಮೇಲೆ ನಮ್ಮ ರಿಲೇಟಿವ್ಸು, ನಮ್ಮ ಕಸಿನ್ಸು, ನಮ್ಮ ಬ್ರದರ್ಸ್ ಎಲ್ಲ ಹೋಗ್ಬಿಟ್ಟು ನಾವೆಲ್ಲ ಅಡುಗೆ ಮಾಡ್ತೀವಿ ಅಲ್ಲಿ. ಅಡುಗೆ ಮಾಡಾದಮೇಲೆ ನಾವು ಅಲ್ಲಿ ಏನು ಜನ ನಮ್ಮ ರಿಲೇಟಿವ್ಸು, ಫ್ರೆಂಡ್ಸು ಅಥವಾ ಯಾರ್ಯಾರು ಬಂದಿರ್ತಾರೋ ಜಾತ್ರೆಯಲ್ಲಿ ಎಲ್ರಿಗೂ ಸಹ ಊಟದ ವ್ಯವಸ್ಥೆ ಇರುತ್ತೆ ಅವತ್ತಿನ ದಿವಸ. ಸೊ ಎಲ್ಲ ಎಂಜಾಯ್ ಮಾಡಿದ್ವಿ. ಇದಾದ ನಂತರ ಮಜ್ಜಿಗೆ ಪಾನಕ ಸೇವೆ ಮಾಡ್ತೀವಿ ನಾವು. ಮಜ್ಜಿಗೆ ಪಾನಕ ಸೇವೆ ಮಾಡ್ಬೇಕಾದ್ರೆ ಅಲ್ಲಿ ಜನಕ್ಕೆ ಬೇರೆಯವ್ರು ನಮ್ಮ ಅಣ್ಣ ಎಲ್ಲ ಕೊಡ್ತಾ ಇರ್ತಾರೆ. ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ನೋಡಿ ಈ ಥರ ಬಕೆಟಲ್ಲೆಲ್ಲ ತೊಗೊಂಬಂದು ನಾವು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಮೇಯ್ನ್ ಬಂದು ಮಜ್ಜಿಗೆ ಪಾನಕನೇ. ನೆಕ್ಸ್ಟ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹುಷಾರು ತಪ್ಪಿದ್ರೆ ಅಂತೇಳೋ ಮಜ್ಜಿಗೆ ಕುಡಿದು ಇಲ್ಲಿ ನೋಡಿ ಈ ಥರ ನಮ್ಮದು ಒಂದು ಡಾಕ್ಟರು ಸಹ ಬಂದಿದ್ದಾರೆ. ಇವ್ರು ನಮ್ಮಮ್ಮ. ಏನಕ್ಕೆ ವೆಯ್ಟಿಂಗ್ ಅಂದರೆ ಊಟಕ್ಕೆ ವೆಯ್ಟಿಂಗ್ ಅಂತ ಹೇಳ್ತವ್ರೆ. ಸೊ ಇದಾದಮೇಲೆ ಎಲ್ಲ ನಾವು ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ತೀವಿ ಯಾವಾಗಲೂ ಪ್ರತಿ ವರ್ಷ ಈ ಜಾತ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾವಿರುವಂಥ ಜಾಗ ಇವತ್ತು ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ. ಸೊ ಈಗ ನೆಕ್ಸ್ಟು ಊಟಕ್ಕೆಲ್ಲ ಅರೇಂಜ್ ಮಾಡೋಕ್ಕೆ ಮುಂಚೆ ನಾವೇನು ಮಾಡ್ತೀವಿ ಅಂದರೆ ಗೋವಿಂದನ ಕೂಗ್ತೀವಿ. ಇಲ್ಲಿ ನಮ್ಮ ಅಣ್ಣ ಬಂದು ಬಜ್ಜಿ ಮಾಡ್ತವ್ರೆ, ಫೈನಲ್ ಸ್ಟೇಜಲ್ಲಿದೆ. ನನ್ನ ಕಸಿನ್ಸು, ನನ್ನ ಬ್ರದರ್ಸು ಎಲ್ಲರೂ ಟೇಬಲ್ ಅರೇಂಜ್ ಮಾಡ್ತವ್ರೆ ಊಟಕ್ಕೆ. ನನ್ನ ಸಿಸ್ಟರ್ ನೋಡಿ ಬ್ಲಾಗ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾಳೆ. ನನಗೆ ಏನೇನೋ ಮಾಡು ಅಂತ ಹೇಳ್ತಾಳಲ್ಲಿ ಬ್ಲಾಗ್ ಮಾಡ್ಬೇಕಾರೆ. ನೋಡಿ ಈ ಥರ ಎಲ್ಲನೂ ನಾವು ಕಂಪ್ಲೀಟಾಗಿ ವೆಜ್ ಊಟನೇ ಇರುತ್ತೆ ನಮ್ಮದು ಎಸ್ಪೆಷಲಿ. ಸೊ ಇದೇ ಥರನೇ ಎಲ್ಲನೂ ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಫ್ಯಾಮಿಲಿ ಗೆಟ್ ಟುಗೆದರ್ ಇದ್ದರೆ ಯಾವಾಗಲೂ ಮಜವಾಗಿರುತ್ತೆ. ಸೊ ಯಾವಾಗ್ಲೂ ಫ್ರೆಂಡ್ಸು ಎಲ್ಲರೂ ಇಂಪಾರ್ಟೆಂಟೇ ಲೈಫಲ್ಲಿ, ಹಾಗೆಯೇ ಫ್ಯಾಮಿಲಿನೂ ಇಂಪಾರ್ಟೆಂಟ್. ಇಲ್ಲಿ ನನ್ನ ಮಗನೂ ತಲೆ ಮಾಡ್ತಿದ್ದೆ ಮೊಬೈಲ್ ಕೊಡು ಅಂತ. ಒಂದು ಕೆಲಸ ಮಾಡಲ್ಲ ಫ್ರೆಂಡ್ಸ್ ಅವನು. ಸೊ ಯಾವಾಗಲೂ ಮೊಬೈಲಲ್ಲೇ ಇರ್ತಾನೆ. ನೋಡಿ ನಮ್ಮ ಮನೆಯವ್ರು ಬಂದ್ಬಿಟ್ಟು ಇಲ್ಲಿ ಹಪ್ಪಳ ಎಲ್ಲ ಕೊಡ್ತಾಯಿದ್ದಾರೆ ಊಟಕ್ಕೆ. ನನ್ನ ಕಸಿನ್ ಬಂದ್ಬಿಟ್ಟು ಪಲಾವ್ ಬಡಿಸ್ತಾ ಇದ್ದಾನೆ. ಸೊ ಹಿಂಗೆ ಎಲ್ಲ ಫುಲ್ಲು ಎಂಜಾಯ್ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಅನಿಸ್ತು. ಅದಾದಮೇಲೆ ನಮ್ಮ ಮನೆಯವರು ಬಾಳೆಹಣ್ಣು ಅದು ದೇವ್ರಿಗೆ ಸೇವೆ ಮಾಡಿಲ್ಲ ಅಂತ ಮತ್ತೆ ಹೇಳಿ ಸೇವೆ ಮಾಡ್ಲಿಕ್ಕೆ ಬಂದರು. ಸೇವೆ ಎಲ್ಲ ಮಾಡ್ಬೇಕಾದ್ರೆ ನೋಡಿ ಎಲ್ಲರೂ ಅಷ್ಟೇ ಅಲ್ಲಿರೋ ಹೊಳಿತಾರೋ ಬಾಳೆಹಣ್ಣೆಲ್ಲ ದೇವ್ರ ಹತ್ರ ಹೋಗ್ತಾಯಿತ್ತು ಇಲ್ವ, ನಮ್ಮ ತಲೆ ಮೇಲೆ ಅಂತೂ ರಪ ಅಂತ ಬೀಳ್ತಾಯಿತ್ತು. ನನ್ನ ಕಸಿನ್ ಫೋನಿಗೆಲ್ಲ ಬಿದ್ದು ಫೋನೆಲ್ಲ ನೆಲಕ್ಕೆ ಬಿದ್ದಿತ್ತು. ಸೊ ಹಿಂಗಾಗಿತ್ತು ನಮ್ಮ ಜಾತ್ರೆ. ನೋಡಿ ನಮ್ಮ ತೇರು ನೋಡೋಕೆ ಮಾತ್ರ ತುಂಬ ಅದ್ಭುತವಾಗಿತ್ತು. ತುಂಬ ಖುಷಿ ಆಯಿತು ಈ ತೇರೆಲ್ಲ ನೋಡಿ. ನನಗಂತೂ ವೀಡಿಯೋಸು ಮತ್ತು ಫೋಟೋಸ್ ಮಾಡಲಿಕ್ಕೆ ಜಾಸ್ತಿ ಆಗಲಿಲ್ಲ, ಬಿಕಾಸ್ ಆಫ್ ಬಿಸಿಲು. ನೋಡಿ ಈ ಥರ ಎಲ್ಲ ಕೂತ್ಕೊಂಡು ಎಲ್ಲ ಮಾತಾಡಿಕೊಂಡು ಮನೆ ಕತೆ ಸ್ಟೋರಿ, ಹಳೆ ಕತೆ ಹಳೇದು ಎಲ್ಲ ನೆನಪು ಮಾಡಿಕೊಂಡು ಮಾತಾಡ್ಕೊಂಡು ಕೂತಿರ್ತೀವಿ ನಾವು ಯಾವಾಗಲೂ ಹೋಗ್ಲಿ ಜಾತ್ರೆಗಳಿಗೆ. ಸೊ ಇಲ್ಲಿ ನೋಡಿ ಮಜ್ಜಿಗೆ ಪಾನಕನೇ ನಮ್ಮದು ಸರ್ವಿಂಗ್ ಆಗೋಗಿತ್ತು ಇಡೀ ಫುಲ್ ಜಾತ್ರೆ ಫುಲ್ಲು. ತುಂಬ ಚೆನ್ನಾಗಿ ಅನಿಸ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಈ ಥರ ನೀವು ಯಾವುದಾದ್ರೂ ಬ್ಲಾಗ್ ಮಾಡಿದರೆ ಅಥವಾ ನಿಮ್ಮೂರು ಜಾತ್ರೆದು ವೀಡಿಯೋಸ್ ಮಾಡಿದರೆ ನನಗೂ ಶೇರ್ ಮಾಡಿ. ನೆಕ್ಸ್ಟು ನನಗೆ ತುಂಬ ಹೆಚ್ಚು ವೀಡಿಯೋ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.